ಮಾತಾಡ್ಬೇಕಂದಿದ್ದು ಸ್ವಾಭಿಮಾನ ಅಂದ್ರ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಮಾತಾಡೋಣಂತ್ರಿ. ಫಸ್ಟ್ ಆಫ್ ಆಲ್ ಸ್ವಾಭಿಮಾನ ಅಂದ್ರ ಏನು? ಸ್ವಾಭಿಮಾನ ಅಂದ್ರ ತನ್ನನ್ನು ತಾನು ಗೌರವಿಸ್ಕೊಳ್ಳೋದು, ತನ್ನನ್ನು ತಾನು ಪ್ರೀತಿಸೋದು, ನಂಬಿಕೆ, ತನ್ನ ಮೇಲೆ ತನಗೆ ಅಪಾರವಾದ ನಂಬಿಕೆನ ಇಟ್ಕೊಂಡಿರೋದು, ಎಲ್ಲದಕ್ಕೂ ನಾನು ಅರ್ಹ ವ್ಯಕ್ತಿ ಅಂತೇಳಿ ತನ್ನ ಮನಸ್ಸಿಗೆನೆ ತಾನು ಅನಿಸ್ಕೊಂಡು ತನಗೋಸ್ಕರ ತಾನು ಯಾರು ಬದುಕ್ತಿರ್ತಾರಲ್ಲ ಅವ್ರು ಸ್ವಾಭಿಮಾನಿಗಳು ಅಂತ ಅನ್ಸ್ಕೋತಾರ್ರಿ. ಯಾವುದಕ್ಕೂ ಸೋಲಂಗಿಲ್ರಿ ಇವರು. ನಾ ಏನೇ ಮಾಡಿದ್ರು ಕರೆಕ್ಟ್ ಆಗಿರ್ತದ ಅನ್ನೋ ಭಾವನೆ ಹೊಂದಿರ್ತಾರ. ಸಕಾರಾತ್ಮಕ ಭಾವನೆನ ಯಾವಾಗ್ಲೂ ಸುತ್ತಮುತ್ತ ಅಳವಡಿಸ್ಕೊಂಡಿರ್ತಾರ. ಅಂಥವ್ರಿಗೆ ಸ್ವಾಭಿಮಾನಿಗಳು ಅಂತಾನು ಅನ್ಬಹುದು. ಆಮೇಲೆ ನೋಡೋರ್ ದೃಷ್ಟಿಯೊಳಗ ಅದು ಏನ್ ಅನಿಸ್ತದ ಅಂದ್ರ ಅಹಂಕಾರಿಗಳು, ಬಹಳ ಸೊಕ್ಕದ ಅಂತ ಅನಿಸ್ತದ್ರಿ. ಆದ್ರ ಅವರು ಹಂಗಿದ್ದವ್ರು ಏನಿರ್ತಾರಂದ್ರಿ, ಯಾವ್ದಕ್ಕೂ ಅಂಜಂಗಿಲ್ರಿ. ತಾವು ಮಾಡೋ ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿ ಮಾಡ್ತಿರ್ತಾರ್ರಿ. ಈಗ ಎಲ್ಲಾರ ವರ್ಕ್ ಮಾಡೋರು ನೋಡ್ರಿ, ಕೆಲವೊಬ್ರು ಇರ್ತಾರಲ್ಲ, ಸರಿಯಾಗಿ ತನ್ನಷ್ಟಕ್ಕೆ ತಾನು ಯಾವುದೇ ಕೆಲಸನು ಪೆಂಡಿಂಗ್ ಉಳಿಸ್ಕೊಳ್ಳಾರ, ಎಲ್ಲ ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡ್ತಿರ್ತಾರ ಅನ್ಕೊಳ್ರಿ. ಅವ್ರಿಗೆ ಯಾರು ಏನಂದ್ರೂ ಸಹಿಸ್ಕೊಳ್ಳೋದಾಗ್ತಿರಂಗಿಲ್ರಿ. ಯಾಕಂದ್ರೆ ನನ್ನ ಕೆಲಸ ನಾ ಪರ್ಫೆಕ್ಟ್ ಮಾಡ್ತೀನಿ ಅಂದ್ರೆ ನಾ ಬೇರೆಯವರಿಂದ ಯಾಕೆ ಅನ್ಸ್ಕೋಬೇಕು? ಯಾರು ಏನಂದ್ರು ನನಗೆ ಸಹಿಸ್ಕೊಳ್ಳೋದಾಗಂಗಿಲ್ಲ ಅಂತಿಕೊಂಡು ಬಾಸ್ ಇರ್ತಾರಲ್ಲ ಅಂತವ್ರನ್ನೂ ಸಹಿತ ಬಿಡಂಗಿಲ್ರಿ. ಅವ್ರಿಗೂ ಏನಾದ್ರೂ ಉಲ್ಟಾ ಮಾತಾಡೋದು, ನಾ ಕರೆಕ್ಟಾಗಿ ಮಾಡಿನಲ್ಲ, ನಾ ಏನ್ ತಪ್ಪು ಮಾಡೀನಿ, ತಪ್ಪು ಮಾಡಿದ್ರೆ ಮಾತ್ರ ಬೈಬೇಕ್ರಿ, ನೀವು ತಪ್ಪು ಮಾಡದೇ ಇದ್ರೆ ಇದಕ್ಕೆ ಬೈತೀರಿ, ಈ ತರ ಮಾತುಗಳನ್ನ ಆಡ್ತಿರ್ತಾರ್ರಿ. ಅದೇ ಕಡಿಮೆ ಅಂದ್ರೆ ಕಡಿಮೆ ಸ್ವಾಭಿಮಾನ ಇದ್ದವರು ಅಂದ್ರ ಅವ್ರಿನ್ ಕೀಳಂತಲ್ರಿ, ಬೇರೆಯವ್ರಿಗೋಸ್ಕರ ಬದುಕೋರಿರ್ತಾರ. ಅವ್ರೇನಂತಾರೋ ಇವ್ರೇನಂತಾರೋ ಎಲ್ಲಾನು ನೀಟಾಗಿ ಮಾಡಿದ್ರೆ ಆಯ್ತು ಅನ್ನೋದು ಇರ್ತಾರಲ್ಲ, ಅವ್ರ ತಪ್ಪುಗಳನ್ನ ಮಾಡ್ತಿರ್ತಾರೆ. ಯಾಕಂದ್ರೆ ಗಾಬರಿಯಿಂದ, ನಾ ಇದು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗ್ತದೋ ಇಲ್ಲೋ, ಇದು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗ್ತದೋ ಇಲ್ಲೋ ಅನ್ನೋ ಗಾಬರಿ ಒಳಗ ತಪ್ಪುಗಳನ್ನ ಮಾಡ್ತಿರ್ತಾರ. ನಕಾರಾತ್ಮಕ ಭಾವನೆಯನ್ನ ಬೆಳೆಸ್ಕೊಂಡಿರ್ತಾರ. ತನ್ನನ್ನು ತಾನು ಇಷ್ಟಪಡ್ತಿರಂಗಿಲ್ಲ. ನಾ ಏನ್ ಮಾಡಿದ್ರು ತಪ್ಪಾಗ್ತದೋ ಏನೋ, ನಾ ಸರಿ ಇಲ್ಲ, ನನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗಂಗಿಲ್ಲ ಅನ್ನೋ ಭಾವನೆನ ಹೊಂದಿರ್ತಾರಂತ್ರಿ ಅವ್ರು. ಅಂದ್ರೆ ಕಡಿಮೆ ಸ್ವಾಭಿಮಾನಿಗಳು. ಅವರು ಅಂದ್ರೆ ಸೊಕ್ಕಿಲ್ಲ ಅಂತ ಅನ್ಸ್ಕೊಂಡವ್ರು ಹಂಗೂ ಇರ್ತಾರ್ರಿ. ಸ್ವಾಭಿಮಾನಿಗಳು ಅಂತ ಅನ್ಸ್ಕೊಂಡವ್ರು ಮಾತಾಡ್ತಿರ್ತಾರಲ್ರಿ, ಅವ್ರ ಮಾತು ಬಹಳ ಕಹಿ ಇರ್ತಾವ್ರಿ, ಹಾರ್ಡ್ ಇರ್ತಾವ. ಬೇರೆಯವ್ರಿಗೆ ಅಂದ್ರೆ ಹೆಂಗ್ ಮಾತಾಡ್ತಾನಲ್ಲ ಇವ, ಯಾರನ್ನು ದೊಡ್ಡವ್ರನ್ನಂಗಿಲ್ಲ ಸಣ್ಣವ್ರನ್ನಂಗಿಲ್ಲ ಅನ್ನೋ ತರ ಇರ್ತಾವ್ರಿ ಅವ್ರ ಮಾತು. ಅವ್ರಿಗೆ ಹೆಂಗಿರ್ತದಂದ್ರೆ ಅವ್ರ ಸ್ವಭಾವ, ಅವ್ರು ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಿರಂಗಿಲ್ಲ, ತಮ್ಮ ಬಗ್ಗೆ ಯಾರಾದ್ರೂ ಮಾತಾಡಿದ್ರ ಸಹಿಸ್ಕೊಳ್ಳೋದಾಗ್ತಿರಂಗಿಲ್ರಿ. ಅಷ್ಟು ಕರೆಕ್ಟನು ಇರ್ತಾರ, ಹಂಗೆ ಸೊಕ್ಕು ಅಹಂಕಾರನೂ ಇರ್ತದ್ರಿ ಅವ್ರ ಹತ್ರ, ಸ್ವಾಭಿಮಾನಿಗಳ ಹತ್ರ. ನಾನೇ ಗ್ರೇಟ್ ಅನ್ನೋ ಭಾವನೆಯನ್ನ ಹೊಂದಿರ್ತಾರ ಅವರು ಎಷ್ಟೊಂದು ನಂಬಿಕೆ ಇಟ್ಕೊಂಡಿರ್ತಾರಂದ್ರಿ, ನಾ ಮಾಡೋ ಕೆಲಸ ಪರ್ಫೆಕ್ಟ್ ಅದ ಅಂದ್ರ ನನಗ್ ಒಂದಿನ ಒಳ್ಳೇದಾಗೆ ಆಗುತ್ತಾ ಅನ್ನೋ ಭಾವನೆನ ಇಟ್ಕೊಂಡಿರ್ತಾರೆ ಅವ್ರು. ಅದು ಕರೆಕ್ಟ್ ಆಗೇನೆ ವಿವೇಕಾನಂದರು ಒಂದ್ ಮಾತು ಹೇಳ್ಯಾರಲ್ರಿ, ಅದು ಅಂತವ್ರಿಗೆ ಕರೆಕ್ಟ್ ಸೂಟ್ ಆಗ್ತದ್ರಿ. ಯಾರ ಮಾತಿಗೂ ನೀ ಅಂಜಬೇಡ, ಯಾರ ಆಶೆಯಂತೆಯೂ ನೀ ಇರಬೇಡ, ಯಾರನ್ನು ನಂಬಿ ಬದುಕಬೇಡ, ನಿನ್ನ ಜೀವನ ನಿನಗೆ ಮರೆಯಬೇಡ. ಅವ್ರು ಹಂಗೆ ಇರ್ತಾರೆ ಸ್ವಾಭಿಮಾನಿಗಳಾದವರು. ಇವರು ಇಲ್ಲಾರ್ದವ್ರು ಒಂದ್ ಸ್ವಲ್ಪ ಅಂಜಕೊಂಡು ನಡೀತಿರ್ತಾರಲ್ರಿ, ಹಂಗಿರ್ತದ್ರಿ ಅದು. ಇನ್ನೊಂದು ಹೇಳ್ಬೇಕಂದ್ರಿ, ಯಾರಿಗೇ ಆಗಲ್ರಿ ಅವ್ರದೇ ಆದಂತ ಸ್ವಾಭಿಮಾನ ಇದ್ದೇ ಇರ್ತದ್ರಿ. ಬಡವರಾಗ್ಲಿ ಶ್ರೀಮಂತರಾಗ್ಲಿ ಏನಾರ ಇರ್ಲಿ, ಅವ್ರ ಮನಿಯೊಳಗ ಅವ್ರು ರಾಜಾನೇ ರೀ, ಅವ್ರ ಮನಿಯೊಳಗ ಅವ್ರು ರಾಜ ರಾಣಿನೇ ಹಂಗಿರ್ತಾರ. ಈ ಗುಡ್ಸಲ್ದಾಗಿರ್ತಾರ ಅಂತಿಕೋರಿ, ಅವ್ರಾದ್ರೂ ಅವ್ರಿಗೆ ಏನು ಕಡಿಮೆ ಮಾಡ್ಕೊಂಡಿರಂಗಿಲ್ರಿ. ದಿನಗೂಲಿ ಮಾಡೋರಾಗಿರ್ಬೋದು, ಅವತ್ತಿನ ದಿನ ತಂದು ಅವತ್ತಿನ ದಿನ ತಿಂತಿರ್ಬೋದು, ಆದ್ರ ಬೇರೆಯವ್ರ ಹತ್ರ ಕೈ ಒಡ್ಡಂಗಿಲ್ಲ, ಯಾವುದಕ್ಕೂ ಯಾರ ಹತ್ರನು ಅನಿಸ್ಕೊಳಕ್ ಇಷ್ಟಪಡ್ತಿರಂಗಿಲ್ಲ, ಹಂಗಿರ್ತಾರ್ರಿ. ಸಣ್ಣ ವಯಸ್ಸಿಗೆ ಗಂಡನ ಕಳ್ಕೊಂಡವ್ರು ಇರ್ತಾರಲ್ರಿ, ಅವರು 1 ಅಥವಾ 2 ಮಕ್ಕಳನ್ನ ತಗೊಂಡು ಸಂಸಾರ ಮಾಡ್ತಿರ್ತಾರಲ್ಲ, ಅವ್ರು ನೋಡಿ ಮರಗೋರು ಬಹಳ ಜನ ಇರ್ತಾರೆ. ಏನಾದ್ರೂ ಸಹಾಯ ಮಾಡ್ಬೇಕು ಅಂತೇಳಿ ಅವ್ರು ನೋಡಿದ್ರೆ ಸಿಂಪತಿ, ಒಂಥರ ಆಕಿನ್ ನೋಡಿದ್ರೆ ಸಿಂಪತಿ ಬರೋ ತರ ನೋಡ್ಕೊತಿರ್ತಾರ. ಆದ್ರೆ ಅದು ಅವಳಿಗೆ ಇಷ್ಟ ಆಗ್ತಿರಂಗಿಲ್ರಿ. ನಾ ಯಾಕೆ ಸಿಂಪತಿ ಗಿಡ್ಸ್ಕೋಬೇಕು, ನನ್ನ ನೋಡಿ ಯಾರು ಕೊರಗೋದ್ ಬೇಕಾಗಿಲ್ಲ, ನಾ ದುಡಿತೀನಿ, ನಾ ತಿಂತೀನಿ, ನಾ ಯಾವ್ದಕ್ಕೂ ಅಂಜಂಗಿಲ್ಲ ಅಂತಿಕೊಂಡು ಎಷ್ಟಾಗ್ತದೋ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಬದುಕ್ತಿರ್ತಾಳಲ್ರಿ. ಆದ್ರೆ ಅಂತವ್ರಿಗೆ ಇವ್ರು ಏನ್ ಅನ್ಕೋತಾರ, ಯಾರ ಹತ್ರನು ಏನೂ ಕೇಳಂಗಿಲ್ಲ. ನೋಡೋಕೆ ಎಷ್ಟು ಸೊಕ್ಕಿರ್ಬೇಕು, ಗಂಡ್ಸತ್ತಾನಂದ್ರ ಆಕಿನ ಸೊಕ್ಕೇನು ಮುರ್ದಿಲ್ಲ ಅಂತಾರ, ಆಕಿಗೆ ಸೊಕ್ಕಿರಂಗಿಲ್ರಿ. ಆದ್ರ ಸ್ವಾಭಿಮಾನ ಕಾಡ್ತಿರ್ತದ್ರಿ ಆಕಿಗೆ. ಅಂದ್ರ ನಾ ಯಾರಿಗಾರು ಏನಾದ್ರು ಕೇಳಿದ್ನಂದ್ರ ಅವ್ರ ದೃಷ್ಟಿಯಲ್ಲಿ ನಾನು ಕೀಳಾಗ್ತೀನಿ, ಆ ಕೀಳತನ ನನ್ನ ಗಂಡಿದ್ದಾಗ ನಾನು ಅನುಭವಿಸಿಲ್ಲ, ಈಗ ನಾನು ಯಾರಿಗೂ ಸೋಲ್ಬಾರ್ದು ಅನ್ನೋ ಮನೋಭಾವನೆನ ಹೊಂದಿರ್ತಾಳ್ರಿ. ಆದ್ರೆ ನೋಡೋದ್ ಕಣ್ಣಿಗೆ ಅದು ಬೇರೆನೆ ಅನಿಸ್ತದ ಬಿಡ್ರಿ. ದುಡ್ಕೊಂಡ್ ತಿಂದ್ರೆ ಏನೂ ತಪ್ಪಲ್ಲ ನೋಡ್ರಿ, ನಾವೇನೇನು ಕೆಟ್ಟ ಕೆಲಸ ಮಾಡಿರಂಗಿಲ್ಲ, ದುಡ್ಕೊಂಡ್ ತಿಂತೀವಿ. ಎಲ್ಲರಿಗೂ ಅಂತಾರೆ ಜನಗಳು, ಯಾರಿಗನ್ನಂಗಿಲ್ಲ ಹೇಳ್ರಿ, ಏನ್ ಮಾಡಿದ್ರು ಅನ್ನೋರು ಇದ್ದೇ ಇರ್ತಾರ. ಅಂತವ್ರು ತಲೆ ಕೆಡ್ಸ್ಕೊಳಾರ ಯಾರು ಮುಂದೆ ಹೋಗ್ತಾರಲ್ರಿ, ಅಂತವ್ರು ಲೈಫ್ನಾಗ ಮುಂದೆ ಬರ್ತಾರ ನೋಡ್ರಿ. ಅದಕ್ಕ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಏನು, ಯಾರೇನ್ ಅನ್ಕೋತಾರೋ ಯಾರೇನಂತಾರೋ ಅನ್ನೋ ಭಾವನೆನ ಬಿಟ್ಟು ನಾವು ನಮ್ಮ ಕೆಲಸನ ಕರೆಕ್ಟಾಗಿ ಮಾಡ್ಕೊಂಡು ದುಡಿಯೋದ್ರಲ್ಲಿ ಆಸಕ್ತಿ ತೋರಿಸ್ಕೊಂಡು, ಆ ಕೆಲಸ ಮಾಡಿದ್ರೆ ಇವ್ರೇನಂತಾರೋ, ಈ ಕೆಲಸ ಮಾಡಿದ್ರೆ ಅವ್ರೇನಂತಾರೋ, ನಾ ಇದು ಕೆಲಸ ಮೊದಲಿಂದನೂ ಮಾಡಿಲ್ಲ ಈಗ ಹೆಂಗ್ ಮಾಡೋದು ಅಂತ ಏನೇನು ಭಾವನೆ ತಿಳ್ಕೊಳ್ಳಾರ್ದ
ನಾವು ದುಡಿದು ನಮಗೋಸ್ಕರ ನಾವು ಮುಂದೆ ಬರ್ಬೇಕಂದ್ರೆ ನಾವು ದುಡಿಬೇಕು. ಅದ್ರ ಹೋಟೆಲ್ ಆದ್ರೂ ಆಗಿರ್ಬೋದು, ಬೇರೆಯವ್ರ ಕೆಲ್ಸಕ್ಕಾದ್ರೂ ಆಗಿರ್ಬೋದು, ಅಡಿಗೆ ಹೋಗೋದಾದ್ರೂ ಆಗಿರ್ಬೋದು, ಕಿರಾಣಿ ಅಂಗಡಿ ಇಟ್ಕೊಳ್ಳೋದಾಗಿರ್ಬೋದು, ಏನಾದ್ರೂ ಆಗ್ಲಿರಿ, ಯಾವುದೇ ಕೆಲಸ ಆಗ್ಲಿರಿ, ಹೆಣ್ಮಕ್ಳು ಏನೇನ್ ಕೆಲಸ ಮಾಡ್ಬೋದು ಅಂತ ಇರ್ತದಲ್ಲ, ಅದನ್ನೆಲ್ಲದ್ರಾಗೂ ಆಸಕ್ತಿ ವಹಿಸಿ ದುಡ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಲ್ಲ ನೋಡ್ರಿ. ಯಾವ ಕೆಲಸ ನಮಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಲ್ಲ ಆ ಕೆಲಸನ ಮಾಡೋದ್ರಿ, ನಿಯತ್ತಿಂದ ಮಾಡೋದ್ರಿ. ಫಲ ದೇವ್ರಿಗೆ ಬಿಡೋದು ನೋಡ್ರಿ. ಅದಕ್ಕೆ ಎಲ್ಲರ ಹತ್ರನೂ ಒಂದಿಲ್ಲ ಒಂದು ಸ್ವಾಭಿಮಾನ ಇರ್ತದ್ರಿ. ಯಾರನ್ನು ಕೀಳಾಗಿ ನೋಡ್ಬಾಡ್ರಿ. ಯಾರು ಸ್ವಾಭಿಮಾನದಿಂದ ಬದುಕ್ತಿರ್ತಾರಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅವ್ರಿಗೆ ಮರ್ಯಾದೆ ಕೊಡೋಣ. ಅವ್ರಿಗೆ ಸೊಕ್ಕದ ದಿಮಾಕದ ಅಂತೇಳಿ ಅವ್ರ ಬಗ್ಗೆ ಎಲ್ಸ್ ಮಾತಾಡೋದು ಬೇಡ. ನಾವು ಒಬ್ಬರ ಬಗ್ಗೆ ಮಾತಾಡಿದ್ವಿ ಅಂದ್ರೆ ನಮ್ಮ ಬಗ್ಗೆ ಹಿಂದೆ ಮಾತಾಡೋರು ಬಹಳ ಜನ ಇರ್ತಾರೆ. ಅದು ಗೊತ್ತಿದ್ರು ಮಾತಾಡ್ತೀವಿ, ನಾವು ಬಿಡಂಗಿಲ್ಲ. ಅದು ನಮ್ದು ಏನೋ ಅಂತಾರಲ್ಲ, ಒಂದ್ ಬೆರಳನ್ನ ಬೇರೆಯವ್ರಿಗೆ ತೋರಿಸಿದ್ರೆ 4 ಬೆರಳು ನಮ್ಮನ್ನು ನೋಡ್ತಿರ್ತಾರ ಅಂತಾರಲ್ಲ, ಅದು ಸುಳ್ಳಲ್ಲ. ಆದ್ರೆ ಅದನ್ನ ಬಿಡಂಗಿಲ್ಲ ಬಿಡ್ರಿ. ಅದು ನಮ್ಮ ಜನ್ಮ ಸಿದ್ಧ ಹಕ್ಕು ರೀ ಬೇರೆದವ್ರ ಬಗ್ಗೆ ಮಾತಾಡೋದು. ಎಲ್ಲರೂ ಎಲ್ಲರ ಬಗ್ಗೆನೂ ಮಾತಾಡ್ತಾರ್ರಿ, ಅದ್ರ ಬಗ್ಗೆ ಏನು ಹೇಳೋದಿರಂಗಿಲ್ಲ ಬಿಡ್ರಿ. ಇಷ್ಟು ಇವತ್ತಿನ ಟಾಪಿಕ್ ರೀ. ಧನ್ಯವಾದಗಳು.